ಪ್ರಿಯ ವೀಕ್ಷಕರೇ, ಇದೊಂದು ಭಾನುಮತಿ ಮಂತ್ರ. ಭಾನುಮತಿ ಮಂತ್ರ ಅಂದರೆ ಭಾನುಮತಿ ವಿದ್ಯೆ ಸಾಧನೆ ಬೇಕಾದವರು ಈ ಮಂತ್ರನ ಇದನ್ನು ಅಷ್ಟದಿಕ್ಕು ಬಂಧನ ಮಂತ್ರನ ಸಿದ್ಧಿ ಮಾಡಿಕೊಂಡು ನೀವು ಮಂತ್ರನ ಕಲಿಬೇಕು. ಅಷ್ಟದಿಕ್ಕು ಬಂಧನ ಮಾಡ್ದೇನೆ ನೀವು ಮಂತ್ರ ಕಲಿಯಕ್ಕೆ ಹೋದ್ರಿ ಅಂದರೆ ನಿಮಗೆ ತುಂಬ ತೊಂದರೆ ಆಗ್ತೈತೆ. ಇದನ್ನು ಭಾನುಮತಿ ಪ್ರಯೋಗನ ನೀವು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ನೋಡಿ ಪ್ರಿಯ ವೀಕ್ಷಕರೇ. ಈಗ ಭಾನುಮತಿ ಪ್ರಯೋಗದಿಂದ ಹಲವಾರು ಜನಗಳು ಹಲವಾರು ಕಷ್ಟಗಳನ್ನು ಪಡ್ತಿದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ಥರ ಬಾಧೆ, ಒಬ್ಬೊಬ್ಬರಿಗೆ ಒಂದೊಂದು ಥರ. ನಾವು ಕಂಡಂಗೆ ಆ ಭಾನುಮತಿ ಯಾವ್ಯಾವ ರೀತಿ ಕಷ್ಟ ಕೊಡ್ತಾ ಇದೆ ಅಂದರೆ ಆ ಚಿತ್ರಹಿಂಸೆ ನೋಡೋಕ್ಕಾಗೋದಿಲ್ಲ. ಆ ಥರ ಆದಂಥ ಕಷ್ಟಗಳು ನರಳುತ್ತಿದ್ದಾರೆ. ಭಾನುಮತಿ ಪ್ರಯೋಗ ಮಾಡ್ತಾರೆ ಪಾಪ. ಆ ನೋವು ಸಂಕಟ ಅವ್ರಿಗೆ ನಿಜವಾಗ್ಲೂ ಅವ್ರಿಗೆ ಒಳ್ಳೇದು ಮಾಡೋದಿಲ್ಲ. ಅವರೆಷ್ಟು ನರಳುತ್ತಾ ಇರ್ತಾರೆ. ಆ ನೋವು ಸಂಕಟ ಅವ್ರನ್ನ ಸುಮ್ಮನೆ ಬಿಡಲ್ಲ. ಆದರೆ ಇಂಥದ್ದೆಲ್ಲ ಮಾಡಬಾರ್ದು. ಮನುಷ್ಯನಿಗೆ ಸೇಡ್ ಬಂತು ಅಂದ್ಬಿಟ್ಟು ಆ ವೇಷದಿಂದ ಇಂಥವೆಲ್ಲ ಮಾಡೋದ್ರಿಂದ ಅವ್ರಿಗೇನು ಸಿಗುತ್ತೆ? ಅದು ಮತ್ತೆ ತಿರುಗೇಟು ಹೊಡಿತೈತೆ ಅನ್ನೋದು ಅವ್ರಿಗಿನ್ನೂ ಗೊತ್ತಿಲ್ಲ. ಅದು ಮತ್ತೆ ವಾಪಸ್ ಹೋಗಲ್ಲ. ಅವ್ರನ್ನ ಬಿಟ್ಟಾದ್ಮೇಲೆ ಇವ್ರಿಗೆ ಹಿಡ್ಕೊಳ್ಳೋದದು. ಮತ್ತೆ ಅವ್ರು ಮಾಡಿದ ಕರ್ಮ ಅವರೇ ತಿನ್ನಬೇಕಾಗುತ್ತೆ. ಅದಕ್ಕೆ ಇಂಥವೆಲ್ಲ ಮಾಡಬಾರ್ದು. ಏನೋ ಅವ್ರನ್ನ ನಾವು ದೂರ ಸರಿಸ್ಬೇಕು. ಅವರು ನಮ್ಮ ಪಾಡಿಗೆ ಬರಬಾರ್ದು, ನಮ್ಮ ಸುದ್ದಿಗೆ ಬರಬಾರ್ದು. ಅವ್ರ ಪಾಡಿಗೆ ಅವ್ರು ಇರಲಿ ಅಂದ್ಬಿಟ್ಟು ಏನೋ ಈ ರೀತಿಯಾದಂಥ ಸಣ್ಣ ಪುಟ್ಟದಾದಂಥ ಕಟ್ಟುಗಳನ್ನ ಅವ್ರು ಕಟ್ಟಾಕಿ ನಮ್ಮ ಸುದ್ದಿಗೆ ಬರ್ದಂಗೆ, ನಮ್ಮ ಮೇಲೆ ಅವ್ರ ಜ್ಞಾನ ಇಲ್ದಂಗೆ ಈ ರೀತಿಯಾಗಿ ಜರುಗಿಸ್ಕೋಬೇಕು ವಿನ. ಆದರೆ ಈ ರೀತಿಯಾದಂಥ ನರಕವ್ಯಾತನೆಗಳನ್ನ ಯಾರಿಗೂ ಕೊಡಬಾರ್ದು. ಆದರೆ ಎಂತೆಂಥ ನರಕದಲ್ಲಿ ನರಳ್ತಿರೋರನ್ನ ನಾವು ಕಣ್ಣಾರ ನೋಡಿರೋದಕ್ಕೋಸ್ಕರ ನಿಮಗೆಲ್ಲ ಇದನ್ನೆಲ್ಲ ತಿಳಿಸ್ತಾ ಇದ್ದೀನಿ. ಭಾಳ ಭಯಂಕರವಾದ ನರಕಗಳು ಅನುಭವಿಸ್ತಿದ್ದಾರೆ ಪಾಪ ಜನಗಳು. ನಾನು ಇಷ್ಟೆಲ್ಲ ಮಂತ್ರಗಳು ತಿಳಿಸ್ತಿರೋದು ಇಂಥ ಜನಗಳು ಹಿಂಗೆಲ್ಲ ನರಳುತ್ತಿದ್ದಾರಲ್ಲ ಅವ್ರಿಗೆ ನನ್ನಿಂದ ಎಷ್ಟೋ ಪರಿಹಾರ, ಏನೋ ನನ್ನ ಕೈಲಿ ಆದಷ್ಟು ಪರಿಹಾರ ಅವ್ರು ಕೊಡಬೇಕು ಅನ್ನೋದಕ್ಕಾಗಿ ನಾನು ಇವೆಲ್ಲ ತಿಳಿಸ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ. ಇದನ್ನ ನೀವು ಯಾರು ಕಷ್ಟಪಟ್ಕೊಂಡು ಬರಳಲ್ತಿರ್ತೀರೋ ಅಂಥವರು ಈ ಮಂತ್ರನ ಸಿದ್ಧಿ ಮಾಡಿಕೊಂಡು ಇದನ್ನ ನೀವು ಸಿದ್ಧಿ ಮಾಡುವಾಗ ಸ್ಮಶಾನಕ್ಕೆ ಹೋಗುವಾಗ ಈ ಗ್ರಹ ದೇವುಗಳನ್ನ ಬಿಡಿಸುವಾಗಲೂ ಕೂಡ ಇದನ್ನ ಯಾವ ಕಾರ್ಯಕ್ಕಾದ್ರೂ ನೀವು ಇದನ್ನ ಭಾನುಮತಿನ ಬಿಡಿಸೋದಕ್ಕೆ ಹೋಗ್ತೀರಾ, ಅವಾಗ ಹೋಗುವಾಗ ಇದನ್ನ ದಿಗ್ಬಂಧನೆ ಮಾಡಿಕೊಂಡು ಇದನ್ನ ನೀವು ಹೋಗ್ಬೇಕು ವಿನ ನೀವು ಯಾವುದು ಕಾರ್ಯ ನಿಮ್ಮಲ್ಲಿ ಯಾವುದು ಎಚ್ಚರಿಕೆ ಇಲ್ಲದೆ ಕಾರ್ಯ ಮಾಡಕ್ ಹೋದ್ರಿ ಅಂದ್ರೆ ಇದನ್ನ ನಿಮಗೆ ತಿರುಗೇಟು ಹೊಡಿತೈತೆ. ಇದು ಬಹಳ ಅಪಾಯಕಾರಿಯಾದಂಥ ಒಂದು ಭಾನುಮತಿ ಮಂತ್ರ. ಈ ಭಾನುಮತಿ ಪ್ರಯೋಗನ ನೀವು ಬಹಳ ಎಚ್ಚರಿಕೆಯಿಂದ ನೀವು ಸಿದ್ಧಿ ಮಾಡ್ಕೋಬೇಕು ಪ್ರಿಯ ವೀಕ್ಷಕರೇ. ಇದರಿಂದ ನೀವು ಯಾವ ಕಾರ್ಯಗಳು ಮಾಡಿದ್ರೂ ಕೂಡ ಅಷ್ಟದಿಗ್ಬಂಧನ ಮಾಡಿಕೊಂಡು ಕೂತ್ಕೋಬೇಕು. ನೀವು ಈ ಪ್ರಯೋಗನ ಮಾಡುವಾಗ ಅಷ್ಟದಿಗ್ಬಂಧನ ಮಾಡಿಕೊಂಡೇ ಕೂತ್ಕೋಬೇಕು. ನಿಮಗೆ ಅಷ್ಟದಿಗ್ಬಂಧನ ಮಾಡೋದಕ್ಕೆ ಮಂತ್ರ ಕೊಟ್ಟಿದ್ದೀನಿ. ಈ ದಿಗ್ಬಂಧನೆ ಮಾಡಿಕೊಂಡು ಭಾನುಮತಿ ಪ್ರಯೋಗನ ಮಾಡಬೇಕಂದಾಗ ನೀವು ದಿಗ್ಬಂಧನೆ ಮಾಡಿಕೊಂಡು ಕೂತ್ಕೋಬೇಕು. ಇಲ್ಲವಾದರೆ ನಿಮಗೆ ಮಾಡಕ್ಕೆ ಹೋದವ್ರಿಗೂ ಏರುಪೇರು ಆಗೋಗ್ಬಿಡುತ್ತೆ, ತೊಂದರೆಗಳು ಬರುತ್ತೆ, ಮತ್ತೆ ಅದು ನಿಮಗೆ ತಿರುಗೇಟು ಹೊಡಿತೈತೆ. ಅದರಿಂದ ನೀವು ಮುನ್ನೆಚ್ಚರಿಕೆಯಾಗಿ ನೀವು ದಿಗ್ಬಂಧನೆ ಮಾಡಿಕೊಂಡು ನಿಮ್ಮ ಕಾರ್ಯನ ಸಾಧನೆ ಮಾಡಬೇಕು ಪ್ರಿಯ ವೀಕ್ಷಕರೇ. ಇಲ್ಲವಾದರೆ ನಿಮಗೂ ನಿಮ್ಮ ಕುಟುಂಬಕ್ಕೂ ಜಾಸ್ತಿ ತೊಂದರೆ ಆಗೋಗ್ಬಿಡ್ತೀರ. ಅದರಿಂದ ಇದನ್ನು ಯಾವುದು ಕಾರ್ಯ ಮಾಡುವಾಗ ಭಾಳ ಎಚ್ಚರಿಕೆಯಾದಂಗೆ ಮಾಡಿ ಇದನ್ನು ಮಾಡಿ ನಿಮ್ಮ ಜೀವನನ ಪಾವನ ಮಾಡ್ಕೊಳ್ಳಿ. ಎಷ್ಟೆಲ್ಲ ಕಷ್ಟ ಪಡ್ತಿದ್ದಾರೆ ಈ ಭಾನುಮತಿ ಪ್ರಯೋಗದಿಂದ ಅಂದರೆ ಅಷ್ಟಿಷ್ಟಲ್ಲ, ಆ ರೀತಿ ಕಷ್ಟ ಪಡ್ತಿದ್ದಾರೆ. ನೀವು ಯಾರಿಗಿಂತವೆಲ್ಲ ಮಾಡೋಕ್ಕೆ ಹೋಗಬೇಡಿ. ಆ ಕಷ್ಟ ನಿಮಗೆ ಬಂದು ತಟ್ಟುತ್ತೆ. ಅದರಿಂದ ನೀವು ಪಾರು ಮಾಡ್ಕೊಳ್ಳಿ. ಅವ್ರು ಎಸೆದ್ರು ಕಲ್ಲು ಅಂತ ನಾವು ಎಸಿಬೇಕು ಅಂತ ಹೋದರೆ ಅದು ನಿಮಗೂ ಅವ್ರಿಗೂ ಏನು ವ್ಯತ್ಯಾಸನೇ ಇರೋದಿಲ್ಲ. ಅದರಿಂದ ನಿಮ್ಗೆ ತಿಳಿಸ್ತಾ ಇದ್ದೀನಿ, ಒಳ್ಳೆಯದನ್ನೇ ಮಾಡಿ ಒಳ್ಳೆಯದನ್ನೇ ಗಳಿಸಿ. ಇವತ್ತು ನೀವು ಖುಷಿ ಆಗ್ಬೋದು, ಅವ್ರು ಕಷ್ಟ ಪಡ್ತಿದ್ದಾರೆ ನೋಡ್ಬಿಟ್ಟು ಸಂತೋಷ ಪಡ್ಬೋದು. ನಾಳೆ ಅದಕ್ಕಿನ್ನ 2ರಷ್ಟು ನಮಗೆ ಬರುತ್ತೆ. ಅದರಿಂದ ಅದನ್ನ ಎತ್ಕೊಳ್ಳಿ. ಯಾವತ್ತೂ ಇಂಥದ್ದೆಲ್ಲ ನಾವು ಮಾಡಬಾರ್ದು. ದೇವರು ಕೊಟ್ಟರೆ ಒಂದು ಕ್ಷಣದಲ್ಲಿ, ಮನುಷ್ಯ ಕೊಡೋದು ಒಂದು ಸ್ವಲ್ಪ ದಿವಸ ಕಾಯಬೇಕು. ಅದರಿಂದ ದೇವ್ರು ಕೊಡೋದು ಶಾಶ್ವತ, ಮನುಷ್ಯ ಕೊಡೋದು ಸ್ವಲ್ಪ ಕ್ಷಣಿಕ. ಆ ಕ್ಷಣಿಕಗೋಸ್ಕರ ನಾವೆಲ್ಲ ಇದು ಮಾಡೋದು ಬೇಡ. ಅದರಿಂದ ನಿಮಗೆ ತಿಳಿಸ್ತಿದ್ದೀನಿ. ನಾನು ನಿಮ್ಗೆ ಎಷ್ಟೆಲ್ಲ ತಿಳಿಸ್ಬೇಕು ಅಷ್ಟೆಲ್ಲ ತಿಳಿಸ್ತಿದ್ದೀನಿ. ನೀವು ಮುಂದೆ ಇದನ್ನೆಲ್ಲ ನೋಡಿಕೊಂಡು ಮಾಡಿ. ಕಷ್ಟದಲ್ಲಿ ಯಾರು ಬಳಲ್ತಿದ್ದೀರೋ ಅಂಥವ್ರು ಇದನ್ನು ಪಾರು ಮಾಡ್ಕೊಳ್ಳೋಕ್ಕೆ ಮಾಡ್ಕೊಳ್ಳಿ.
ಇಲ್ಲ ಮಾಡೋ ಅಂಥವು ಪುಣ್ಯಾತ್ಮರಿಗೆ ಹೇಳ್ತಾ ಇದ್ದೀನಿ, ಇವೆಲ್ಲ ಮಾಡಿ ಅವ್ರಿಗೆ ನರಕ ವೇತನೆ ಕೊಡಬೇಡಿ. ಇದಕ್ಕೆಲ್ಲ ಇದೇ ಅಲ್ಲ ಗುರಿ. ಏನು ಯಾವತ್ತು ದೇವರು ಕೊಡಬೇಕು ಆ ಶಿಕ್ಷೆಗಳನ್ನೆಲ್ಲ ಕೊಟ್ಟಿದ್ದಾರೆ. ನಿಮಗೆ ಹೇಳ್ತೀರಾ ಶತ್ರುಗಳು ನಮ್ಗೆ ವಿಧ ವಿಧವಾದಂಥ ನೋವು ಕೊಡ್ತಿದ್ದಾರೆ ಅಂಥವ್ರಿಗೆ ನಾನು ಈ ಮಂತ್ರ ಕೊಡ್ತಿದ್ದೀನಿ, ಈ ಕಟ್ಟಿನ ಮಂತ್ರ ಕೊಟ್ಟಿದ್ದೀನಿ. ಅವ್ರನ್ನ ನಿಮ್ಮ ಶತ್ರುಗಳನ್ನ ಕಟ್ಟಾಕಿ, ನಿಮ್ಮ ಸುದ್ದಿಗೆ ಬರ್ದಂಗೆ ಕಟ್ಟಾಕಿ, ಮತ್ತು ದುಷ್ಟ ಪ್ರೇತಗಳ್ನು ದುಷ್ಟ ಗ್ರಹಗಳ್ನು ದುಷ್ಟ ಆತ್ಮಗಳ್ನು ಕಟ್ಟಾಕಿ, ಇವೆಲ್ಲ ಕಟ್ಟಾಕಿ ಈ ಥರ ಮಾಡ್ಕೊಳ್ಳಿ ವಿನ ಇಂಥವೆಲ್ಲ ಭಾನುಮತಿ ಪ್ರಯೋಗ ಮಾಡಿ ಗೊತ್ತಿಲ್ಲದವ್ರಿಗೆಲ್ಲ ಬಿಡಕ್ಕೆ ಹೋಗಬೇಡಿ. ಇವೆಲ್ಲ ಕೆಟ್ಟ ವಿದ್ಯೆಗಳು. ಅದರಿಂದ ನಿಮಗೆ ತಿಳಿಸ್ತಿದ್ದೀನಿ, ಈ ಮಂತ್ರ ಹೇಳುವಾಗ ದಿಗ್ಬಂಧನೆ ಮಾಡಿಕೊಂಡು ನೀವು ಹೊರಗೋಗಿ, ಇದು ಮಾಡಿಕೊಂಡೆ ಹೊರಗೋಗಿ ದಿಗ್ಬಂಧನೆ ಮಾಡ್ಕೊಂಡು ಕೂತ್ಕೊಂಡು ವ್ಯವಹಾರ ಮಾಡಿ. ಇದರಿಂದ ನಿಮಗೆಲ್ಲ ಸಿದ್ಧಿ ಆಗುತ್ತೆ. ಇಲ್ಲವಾದರೆ ಇಲ್ಲದಂತ ನಿಮಗೆ ತಿರುಗು ಮುರುಗು ಆಗುತ್ತೆ. ಪ್ರಿಯ ವೀಕ್ಷಕರೇ, ಇನ್ನೂ ಹಲವಾರು ನಿಮಗೆ ತಿಳಿಸ್ಕೊಡ್ತೀನಿ. ಮುಂದೆ ನಿಮಗೆ ಯಾವ್ಯಾವ ರೀತಿಯಾಗಿ ಹೇಳಬೇಕು ಅಂಥದ್ದೆಲ್ಲ ನಾನು ನಿಮ್ಗೆ ತಿಳಿಸ್ತೀನಿ. ನೀವು ಇದನ್ನು ಮಾಡಿಕೊಂಡು ನಿಮ್ಮ ಜೀವನನ ಸರಿ ಮಾಡ್ಕೊಳ್ಳಿ. ಪ್ರಿಯ ವೀಕ್ಷಕರೇ, ಕಷ್ಟದಲ್ಲಿ ನರಳೋರು ಸ್ವಲ್ಪ ಅವರಿಗೆ ಒಳ್ಳೆಯದಾಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರಿಯ ವೀಕ್ಷಕರೇ, ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.